ನಗರದ ಗಾಂಧಿ ಮಂದಿರದಲ್ಲಿ ಶುಕ್ರವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಜನ್ಮದಿನ ಆಚರಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲ್ಸೆ ಚಂದ್ರಪ್ಪ, ಪ್ರಮುಖರಾದ ಸುರೇಶ್ ಬಾಬು, ಡಿ ದಿನೇಶ್, ಎಲ್ ಚಂದ್ರಪ್ಪ, ಬಿಆರ್ ಜಯಂತ್, ಹೊಳಿಯಪ್ಪ, ಉಷಾ, ರೇಖಾ ಕೃಷ್ಣಮೂರ್ತಿ, ವಿಲ್ಸನ್ ಗೋನ್ಸಾಲ್ವೆಸ್, ಕಬೀರ್ ಚಿಪ್ಳಿ ಮೊದಲಾದ ಕಾರ್ಯಕರ್ತರು ಹಾಜರಿದ್ದರು. 4 ಕುಂಟೆ ಜಾಗದಲ್ಲಿರುವ ಒಂದು ಮನೆ ಮತ್ತು ಖಾಲಿ ಜಾಗ ಮಾರಾಟಕ್ಕಿದೆ. ಕೆಬಿಎಸ್ ಶಾಲೆಯ ಹತ್ತಿರ, ರಂಗಪ್ಪನಗುಡ್ಡ ರಸ್ತೆ, ತಾಳಗುಪ್ಪ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಮೊಬೈಲ್ ಸಂಖ್ಯೆ 9035136937 ಮತ್ತು 948118620003. ಸಾಗರ ತಾಲೂಕಿನ ಹಿರೇಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗಿರಿಜನ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಎಚ್ ರಂಗನಾಥ್ ಮಾತನಾಡಿ, ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಅಗತ್ಯ. ಅವರಿಗೆ ಉತ್ತಮ ಶಿಕ್ಷಣ ದೊರೆತಲ್ಲಿ ದೇಶವನ್ನು ಸದೃಢವಾಗಿ ಕಟ್ಟಲು ಸಾಧ್ಯ. ಜೊತೆಗೆ ಪೋಷಕರು ಹಾಗೂ ಶಿಕ್ಷಕರ ಹೊಣೆಗಾರಿಕೆಯೂ ಈ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಾಗಿದೆ ಎಂದರು. ಮಕ್ಕಳ ದಿನಾಚರಣೆ ಪ್ರಯುಕ್ತ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ ಹಾಗೂ ಸಿಹಿ ವಿತರಿಸಲಾಯಿತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತ್ಯಾಗರ್ತಿ ಇಲ್ಲಿನ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪದಾಧಿಕಾರಿಯಾದ ಶ್ರೀ ಅಮೃತ್ ರಾಜ್ ಹಾಗೂ ರೈತ ಸಂಘದ ಇನ್ನೊಬ್ಬ ಮಹಿಳಾ ಸದಸ್ಯೆ ಚಂದ್ರಕಲಾ ಶಿವಕುಮಾರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ರೈತ ಸಂಘ ಸಹಕಾರಿ ಸಂಸ್ಥೆಯ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತ್ಯಾಗರ್ತಿ ಇಲ್ಲಿ ನಮ್ಮ ರೈತ ಸಂಘದ ಗೌರವಾನ್ವಿತ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅಮೃತ್ ರಾಜು ಹಾಗೆ ನಮ್ಮ ಪದಾಧಿಕಾರಿಯಾದಂಥ ಶಕುಂತಲಾ ಶಿವರಾಜ್ ಕುಮಾರ್ ಇವರು ಚಂದ್ರಕಲಾ ಶಿವರಾಜ್ ಕುಮಾರ್ ಇವರು ಇವತ್ತು ಉಪಾಧ್ಯಕ್ಷರಾಗಿ, ಅಮೃತ್ ರಾಜ್ ಅವರು ಅಧ್ಯಕ್ಷರಾಗಿ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧಿಕಾರವನ್ನು ಹಿಡಿದಿದ್ದಾರೆ. ಹಾಗಾಗಿ ಸಮಸ್ತ ಕರ್ನಾಟಕ ರಾಜ್ಯದ ರೈತ ಸಂಘದ ಪರವಾಗಿ ಅವರಿಬ್ಬರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಂದೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉನ್ನತ ಏಳಿಗೆಗಾಗಿ ಅವರಿಬ್ಬರು ದುಡಿಲಿ ಅಂತ ಹೇಳಿ ಎಲ್ಲ ಡೈರೆಕ್ಟರ್ಸ್ಗೂ ಕೂಡ ನಮ್ಮ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೀವಿ.